ರೂಪರಾಜ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಚೈನ್ ಸ್ಟಿಚ್ ಹಾಕಿ ಬೀಡ್ ಹಾಕಿ ಒಂದು ಸಿಂಪಲ್ ಡಿಸೈನ್ನ ಮಾಡಿದ್ವಿ. ಅದಕ್ಕೆ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ಇವಾಗ ತಿಳ್ಕೊಳ್ಳೋಣ. ನಾನು ಇನ್ನೊಂದು ಪ್ಯಾಡ್ ತೊಗೊಂಡಿದ್ದೀನಿ. ಆ ಪ್ಯಾಡ್ಗೆ ಒಂದು 150 ಎಳೆ ದಾರನ ಸುತ್ಕೋತಾ ಇದ್ದೀನಿ. ನಿಮಗೆ ದಪ್ಪ ಕುಚ್ಚು ಬೇಕು ಅಂತ ಹೇಳಿದ್ರೆ 200 ಎಳೆ ಸುತ್ಕೋಬೋದು, ಇಲ್ಲ 250 ಎಳೆ, ನಿಮ್ಗೆ ಎಷ್ಟು ದಪ್ಪ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ 150 ಎಳೆ ಸಾಕು ಅಂತ ಅಂದ್ಕೊಂಡಿದ್ದರಿಂದ ನಾನು 150 ಎಳೆನ ಈ ರೀತಿ 1 2 3 ಅಂತ ಈ ಥರ ಒಂದು ಪ್ಯಾಡಿಗೆ ನಾನು ಸುತ್ಕೋತಾ ಇದ್ದೀನಿ. ಈ ರೀತಿ ನೀವು ಸುತ್ಕೊಂಡು ಆದಮೇಲೆ ಟ್ರಿಮ್ಮರ್ ಸಹಾಯದಿಂದ ಅದನ್ನು ಕಟ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಎಳೆಗಳನ್ನೂ ಈ ಥರ ಟ್ರಿಮ್ಮರ್ ಸಹಾಯದಿಂದ ಕಟ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಗ್ಲೂ ಹಾಕ್ತಾ ಇದ್ದೀನಿ. ಈ ರೀತಿ ಬ್ಯಾಕ್ ಸೈಡು, ಫ್ರಂಟ್ಗೆ, ಮಧ್ಯಕ್ಕೆ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಗ್ಲೂ ಹಾಕಿ ಇಟ್ಕೊಂಡಾದ್ಮೇಲೆ ಕುಚ್ಚು ಯಾವ ರೀತಿ ಕಟ್ಟೋದು ಅಂತ ನೋಡೋಣ. ನಾವು ಸುಜಾತ ಹೇರ್ ಪಿನ್ನ ತೆಗೆದುಕೊಂಡು ನೋಡಿ ಕೈಗೆ ಈ ಥರ ದಾರನ ಹಿಡ್ಕೊಂಡು ಆ ಹೇರ್ ಪಿನ್ನ ಈ ರೀತಿ ಸೇರಿಸ್ಕೊಬೇಕಾಗತ್ತೆ. ಈ ಥರ ನಾವು ಸೇರಿಸ್ಕೊಂಡಾದ್ಮೇಲೆ ಏನು ನಾವು 3 ಚೈನ್ ಅಥವಾ 4 ಚೈನ್ ಏನು ಹಾಕಿದ್ದೀವಿ ಅದ್ರ ಕೆಳಭಾಗದಿಂದ ಈ ಥರ ಆ ಹೇರ್ ಪಿನ್ನ ಸೇರಿಸ್ಕೊಂಡು ಈ ರೀತಿ ದಾರನ ನಾವು ಫೋಲ್ಡ್ ಮಾಡಿ ಇಟ್ಕೊಬೇಕಾಗತ್ತೆ. ಫೋಲ್ಡ್ ಮಾಡಿ ಇಟ್ಕೊಂಡ್ಮೇಲೆ ಕೆಲವೊಂದು ಸತಿ ದಾರ ಏರುಪೇರಾಗಿರುತ್ತೆ, ಅದು ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈಟ್ ಆಗುತ್ತೆ. ಆಮೇಲೆ ನಾನು ಸೂಜಿಗೆ ಆಲ್ರೆಡಿ ಗೋಲ್ಡನ್ ಸರಿ ಥ್ರೆಡ್ಗೆ ನಾನು ಸೂಜಿಗೆ ಆಲ್ರೆಡಿ ಸೇರಿಸ್ಕೊಂಡಿದ್ದೀನಿ. ದಾರನ ಈ ರೀತಿ ಇಟ್ಕೊಂಡು ಈ ಥರ ನಾಟ್ ಹಾಕ್ಕೊಬೇಕಾಗತ್ತೆ. ನೋಡಿ, ಆ ಜರಿ ಥ್ರೆಡ್ ಏನಿದೆ ಅದ್ರ ಒಳಗಡೆಯಿಂದ ನಾವು ಸೂಜಿನ ಎಳ್ಕೊಬೇಕಾಗತ್ತೆ. ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಮತ್ತು ಹೀಗೆ ಇದೇ ಥರ ಬ್ಯಾಕ್ ಸೈಡಿಂದ ದಾರನ ಈ ಥರ ಎಳ್ಕೊಬೇಕಾಗತ್ತೆ. ಸೂಜಿನ ಬ್ಯಾಕ್ ಸೈಡ್ ಇಟ್ಟು ದಾರದ ಮಧ್ಯದೊಳಗಡೆಯಿಂದ ಎಳ್ಕೊಂಡಾಗ ನಿಮಗೆ ನಾಟ್ ಆಗುತ್ತೆ. ಬೇಕಂದರೆ ನಿಮಗೆ ಬೇಡ, ಇಷ್ಟೇ ನಾಟ್ ಸಾಕು ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ಗೆ ಆ ಜರಿ ಥ್ರೆಡ್ ಒಳಗಡೆಯಿಂದ ಸೂಜಿನ ಸೇರಿಸಿದಾಗ ನಾಟ್ ಆಗುತ್ತೆ. ಅಷ್ಟಕ್ಕಾದರೆ ಏನು ಮಾಡ್ಕೋಬೋದು. ಬೇಡ, ಇನ್ನೂ 1-2 ಸತಿ ನಾನು ನಾಟ್ ಹಾಕ್ತೀನಿ, ಇನ್ನು ಆ ಜರಿ ಥ್ರೆಡ್ ಸ್ವಲ್ಪ ಇನ್ನೂ ಎದ್ದು ಕಾಣೋ ಹಾಗೆ ಹಾಕ್ತೀನಿ ಅಂತ ಹೇಳಿದ್ರೆ ಈ ಥರ ಮತ್ತೆ ಇನ್ನೂ 1-2-3 ಸತಿ ನಾಟ್ ಹಾಕಾದ್ಮೇಲೆ ಬ್ಯಾಕ್ ಸೈಡ್ಗೆ ಏನು ಜರಿ ಥ್ರೆಡ್ ಕಟ್ಟಿದ್ದೀವಲ್ಲ, ನಾಟ್ ಹಾಕಿದ್ದೀವಲ್ಲ, ಅದ್ರ ಒಳಭಾಗದಿಂದ ಈ ಥರ ಸೂಜಿನ ಎಳ್ಕೊಂಡು ಎಲ್ಲ ಒಟ್ಟಿಗೆ ಟ್ರಿಮ್ಮರ್ ಸಹಾಯದಿಂದ ನಾವು ಕಟ್ ಮಾಡಬೇಕಾಗತ್ತೆ. ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಲೆಂತ್ ನೋಡಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡಬೇಕಾಗತ್ತೆ. ಇದೇ ಥರ ಇನ್ನೊಂದು ನಾಟ್ ಹಾಕಿ ನಿಮಗೆ ತೋರಿಸ್ತೀನಿ. ಮತ್ತು ಅದೇ ಥರ ದಾರನ ಹಿಡಿದಿಟ್ಕೊಂಡು ಹೇರ್ ಪಿನ್ಗೆ ಈ ಥರ ನಾವು ಸೇರಿಸ್ಕೊಂಡು ಸೇಮ್ ಹಾಗೆಯೇ 3 ಚೈನ್ ಅಥವಾ 4 ಚೈನ್ ಒಳಗಡೆಯಿಂದ ಹೇರ್ ಪಿನ್ನ ಎಳ್ಕೊಂಡು ನಾವು ದಾರನ ಈ ರೀತಿ ಇಟ್ಕೊಂಡು ಏನು ನಾವು ಜರಿ ಥ್ರೆಡ್ನ ಸೂಜಿಗೆ ಹೇರಿಸ್ಕೊಂಡಿರ್ತೇವೆ ಅದರ ಸಹಾಯದಿಂದ ನಾವು ನಾಟನ್ನು ಹಾಕಬೇಕಾಗತ್ತೆ. ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಲೆಂತು ನೋಡ್ಕೊಂಡು ದಾರನ ಎಳ್ಕೊಂಡು ಈ ರೀತಿ ಸುಕ್ಕಿಲ್ದಿರೋ ಥರ ಇಡ್ಕೊಂಡು ಆಮೇಲೆ 1 by 1 ನಾಟ್ ಹಾಕ್ತಾ ಹೋಗಿ. ಇದು ಬಹಳ ಸುಲಭವಾಗಿ ಬೇಗ ನಾಟ್ ಹಾಕ್ಬೋದು. ಈಗ ನಿಮಗೆ ಅದು ಹೇರ್ ಪಿನ್ ಬೇಡ ಹಾಗೆ ಹಾಕ್ತೀನಿ ಅಂತ ಹೇಳಿದ್ರು, ನಾವು ಆಲ್ರೆಡಿ ಗ್ಲೂ ಹಾಕಿ ಇಟ್ಕೊಂಡಿದ್ದೀವಲ್ವ, ಏನು 150 ಎಳೆ ದಾರನ ತೆಗೆದುಕೊಂಡಿದ್ದೀವಿ, ಅದಕ್ಕೆ ಆಲ್ರೆಡಿ ಗ್ಲೂ ಹಾಕಿದ್ದೀವಲ್ಲ, ಆ ತುದಿ ಭಾಗನ ತೆಗೆದುಕೊಂಡು ನಾವು ಈ 3 ಚೈನ್ ಅಥವಾ 4 ಚೈನ್ ಹಾಕಿದ್ವಲ್ಲ ಅದರ ಕೆಳಭಾಗದಿಂದ ಸೇರಿಸ್ಕೊಂಡು ಆ ರೀತಿ ಆದರೂ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಸೂಜಿಗಾದರೂ ಸೇರಿಸ್ಕೊಂಡು ಹೋಗ್ಬೋದು. ನನಗೆ ಈ ಹೇರ್ ಪಿನ್ ಯೂಸ್ ಮಾಡಿಕೊಂಡು ಮಾಡೋದು ತುಂಬ ಸುಲಭ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದೇ ರೀತಿ ಕುಚ್ಚುಗಳನ್ನ ಕಟ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಸ್ಯಾರಿ ಪಲ್ಲು ಫುಲ್ಲು ಕುಚ್ಚು ಹಾಕೋದಕ್ಕೋಸ್ಕರ ನಾವು ಒಂದು ಜಾಸ್ತಿ ಲೆಂತಿಯಾಗಿ ತೊಗೊಂಡಿರ್ತೀವಿ ದಾರನ, ಒಂದು 150 ಎಳೆ ದಾರನ ತುಂಬ ಲೆಂತಿಯಾಗಿ ತೊಗೊಂಡಿರ್ತೀವಿ. ಆಗ ಅಷ್ಟೂ ಒಂದೇ ಸರಿ ಸೇರಿಸ್ಕೊಬೇಕಾದಾಗ ಒಂದೊಂದು ಸತಿ ಸಿಕ್ಕಾಗುತ್ತೆ. ಅದ್ರ ಬದಲು ನಾವು ಈ ಥರ ಹೇರ್ ಪಿನ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಈಸಿಯಾಗಿ
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ.